ತಿಂಡಿ ತಿನಿಸುಗಳು ಸ್ವೀಟ್ಸ್ ಖಾರ ಅಂದು ಯಾವುದನ್ನು ಬಿಡದೆ ಬೆಳಗಿಂದ ಮಧ್ಯಾಹ್ನದವರೆಗೆ ಅಡುಗೆ ಮನೆಯನ್ನು ಆಕ್ರಮಿಸಿಕೊಂಡು ಇಷ್ಟ ಆದವುಗಳನ್ನೆಲ್ಲ ಮಾಡಿ ಮುಗಿಸಿದ್ರು. ಅವರ ಗಡಿಬಿಡಿಕೆಯನ್ನು ನೋಡಿ ರಾಘವ್ ರೆಡ್ಡಿ ಅವ್ರ ನಗ್ತಾ ತನ್ನ ಬಂಗಾರದ ಮಗಳನ್ನು ನೋಡೋದಕ್ಕೆ ಕಾಯ್ತಿದ್ರು. ಇತ್ತ ಸೀತಾ ಮನೆಗೆ ಹೋಗಿ ತನಗೆ ಜಾಬ್ ಬಂದಿರೋ ವಿಷಯ, ಅದು ಕೂಡ ಪರ್ಸ್ನಲ್ ಅಸಿಸ್ಟೆಂಟ್ ಆಗಿ ಸಿಕ್ಕಿರೋ ವಿಷಯವನ್ನು ಹೇಳಿ ತನ್ನ ಸಂತೋಷವನ್ನು ಶೇರ್ ಮಾಡಿಕೊಂಡ್ಳು. ಈವ್ನಿಂಗ್ ಆರುಷ್ ಅವರೆಲ್ಲ ಬಂದ ಮೇಲೆ ಆರುಷ್ ಜೊತೆಯೂ ಅದೇ ವಿಷಯವನ್ನು ಶೇರ್ ಮಾಡಿಕೊಂಡ್ರೆ ಆರುಷ್ ಸಿಂಪಲ್ಲಾಗಿ ಕಂಗ್ರ್ಯಾಚುಲೇಷನ್ಸ್ ಅಂತೇಳಿ ಫ್ರೆಶ್ ಆಗೋದಕ್ಕೆ ಹೊರಟೋದ. ಸಿತಾರ ಮಾತ್ರ ಅದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತನ್ನ ಜಾಬ್ ಬಗ್ಗೆ ಹೇಳಿದ ಮೇಲೆ ಆರುಷ್ ಸಂತೋಷದಿಂದ ತನ್ನನ್ನು ಹಪ್ಕೊಂಡು ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ಲು. ಆದರೆ ಸಿಂಪಲ್ಲಾಗಿ ಹ್ಯಾಂಡ್ ಶೇಕ್ ಮಾಡು ಹೊರ್ಟು ಹೋದ. ಅದನ್ನು ನೋಡಿ ಅವಳಿಗಂತೂ ಉರಿದು ಹೋಯಿತು. ಹೊರಗಡೆ ಮಾತ್ರ ಸುಳ್ಳು ನಗು ನಟಿಸ್ತಾ ಪರವಾಗಿಲ್ಲ ಬಿಡ್ಬಾವ, ಎಲ್ಲಿಗೆ ಹೋಗ್ತಾನೆ ಅಂತ ತನ್ನಲ್ಲಿ ತಾನು ಅಂದ್ಕೊಂಡು ತನ್ನ ರೂಮ್ ಒಳಗೊಟ್ಟೋದ್ಲು. ಮರುದಿನ ಯಥಾಪ್ರಕಾರವಾಗಿ ಆಫೀಸ್ಗೆ ಹೊರಟರು. ಅಹಿರಾ ಮತ್ತು ಆರುಷ್ ಇಬ್ಬರು ಸ್ಕೂಟಿ ಮೇಲೆ, ಅವರ ಹಿಂದೆ ಕಾರ್ನಲ್ಲಿ ಫಾಲೋ ಮಾಡಿದ್ಲು ಸಿತಾರ. ಇಬ್ಬರು ಯಾವುದೇ ಮಾತುಕತೆ ಇಲ್ಲದೆ ಮೌನವಾಗಿ ಹೋಗ್ತಾ ಇರೋದು ನೋಡಿ ನಗ್ತಾ, ನಾನು ಮಾಡಿದ ಕೆಲಸ ಮಾಡಿದೆ, ಈ ಏಟಿಗೆ ಅಹಿರಾಗ ಅನುಮಾನ ಬರಬೇಕು, ಭಾವನ ಮೇಲೆ ಕೋಪ ಮಾಡ್ಕೊಳ್ಬೇಕು, ಮಾತಾಡದೆ ದೂರ ಆಗಬೇಕು, ಇದೇ ಅಲ್ವಾ ನಾನು ಅಂದ್ಕೊಂಡಿದ್ದು. ಆದರೆ ಭಾವ ಮಾತ್ರ ಅವಳು ಮೌನವನ್ನು ತಡ್ಕೊಳ್ಳಾರ್ದೆ ಮಾತಾಡ್ಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ. ನೋಡ್ತಲೇ ಇದ್ದೀನಿ, ಭಾವನಲ್ಲಿ ತುಂಬ ಬದಲಾವಣೆ ಬಂದಿದೆ. ಇದು ನನಗೆ ಬೇರೆ ಏನೋ ಸಂಕೇತ ನೀಡ್ತಿದ್ರೆ ಆದರೆ ಅದನ್ನು ನಡೆಯೋದಕ್ಕೆ ಬಿಡೋದಿಲ್ಲ ಅಂದ್ಕೊಳ್ತಾ ಫಸ್ಟ್ ಡೇ ರಿಪೋರ್ಟ್ ನೀಡಿ MD ಕ್ಯಾಬಿನ್ಗೆ ಹೋಗಿ ವಿಶ್ ಮಾಡಿದ್ಲು. MD ನಗ್ತಾ, ಗುಡ್ ಮಾರ್ನಿಂಗ್ ಮಿಸ್ ಸಿತಾರಾ, ನಾನು ಹೇಳಿದ ಟೈಮ್ಗಿಂತ ಮುಂಚೆ ಬಂದಿದ್ದೀರಿ, ಗುಡ್. ನಾನು ಶೆಡ್ಯೂಲ್ ಪ್ರಿಪೇರ್ ಮಾಡಿ ಆ್ಯಂಡ್ ಈ ಫೈಲ್ಸ್ ಅಂತ ಒಂದು 4 ಫೈಲ್ಸ್ಗಳನ್ನ ಅವಳು ಮುಂದೆ ಹಾಕಿ, ಇವು ಆಲ್ರೆಡಿ ಕಂಪ್ಲೀಟ್ ಆಗಿರೋ ಪ್ರಾಜೆಕ್ಟ್ ಫೈಲ್ಸ್, ಇವುಗಳನ್ನ ಸ್ಟಡಿ ಮಾಡಿ ಇದರಲ್ಲಿರೋ ಕೀ ಪಾಯಿಂಟ್ಸ್ ಎಲ್ಲವನ್ನು ಬರೆದು ನನಗೆ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳ್ದ. ತಕ್ಷಣ ಸಿತಾರ ಗೊಂದಲದಿಂದ, ಆಲ್ರೆಡಿ ಮುಗ್ದಿರೋ ಪ್ರಾಜೆಕ್ಟ್ ಯಾಕೆ ಸರ್, ರನ್ನಿಂಗ್ ಪ್ರಾಜೆಕ್ಟ್ ಇರ್ತವಲ್ಲ ಅವುಗಳು ಕೊಟ್ಟರೆ ಸಾಕ್ತಾನೆ. MD ಅವಳನ್ನ ಮೇಲಿಂದ ಕೆಳಗಿವ್ರಿಗೆ ನೋಡಿ, ನೀನು ಫ್ರೆಷರ್ಗೆ ಅಷ್ಟರಲ್ಲೇ ಅಂಥ ವರ್ಕ್ ಕೊಡ್ತಾರಾ, ಆರ್ ಯು ಮ್ಯಾಡ್, ಏನೋ ಜಸ್ಟ್ ನಿಂಗೆ ವರ್ಕ್ ಕಲಿಯೋದಕ್ಕೋಸ್ಕರ ಅಂತ ಹೀಗೆ ಮುಗ್ದಿರೋ ಪ್ರಾಜೆಕ್ಟ್ ಫೈಲ್ಸ್ ಕೊಟ್ಟು ವರ್ಕ್ ಕಲಿಯೋದಕ್ಕೆ ಹೇಳ್ತಿದ್ದೀನಿ. ಮತ್ತು ಮ್ಯಾನೇಜರ್ ಹತ್ರ ಏನಾದರೂ ಡೌಟ್ಸ್ ಇದ್ದರೆ ಕೇಳು ಅಥವಾ ನನ್ನನ್ನು ಕೇಳು, ಆದರೆ ಈ ಫ್ಲೋರ್ ದಾಟಿ ನೀನು ಎಲ್ಲೂ ಹೋಗಬಾರ್ದು, ಅರ್ಥ ಆಯಿತಾ ಅಂತ ಸೀರಿಯಸ್ ಆಗಿ ಹೇಳಿದ್ರಿಂದ ಸಿತಾರ ನುಂಗಲಾರ ತುತ್ತಾಗಿ ಬೇಸರದಿಂದ ಮುಖ ಮಾಡ್ಕೊಂಡು ಸೈಲೆಂಟಾಗಿ ಹೋಗಿ ಶೆಡ್ಯೂಲ್ ಹೇಗೆ ಪ್ರಿಪೇರ್ ಮಾಡಬೇಕಂತ ಮ್ಯಾನೇಜರ್ ಹತ್ರ ಕೇಳಿ ತಿಳ್ಕೊಂಡು ಪ್ರಿಪೇರ್ ಮಾಡಿ ಎಕ್ಸ್ಪ್ಲೇನ್ ಸಹ ಮಾಡಿದ್ಲು. ನಂತರ 4 ಫೈಲ್ ಸ್ಟಡಿ ಮಾಡೋ ಕೆಲಸದಲ್ಲಿ ಬಿದ್ಲು. ಒಂದೊಂದು ಪೇಪರ್ ತಿರುಗಿಸುವಾಗಲೂ ಅವಳಿಗೆ ಅರೇಬಿಕ್, ಮಲಯಾಳಂ ಅಥವಾ ಇನ್ಯಾವುದೇ ಬೇರೆ ಭಾಷೆಗಳು ಓದ್ತಿರುವಂತ ಅನ್ನಿಸ್ತಿತ್ತು. ಹಾಗೆ ಎಕ್ಸ್ಪ್ರೆಷನ್ಸ್ ನೀಡ್ತಾ ಪೇಜಸ್ ತಿರುಗಿಸ್ಲೇ ಹೊರತು ಒಂದು ಮುಕ್ಕಾಲು ಅರ್ಥ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಯಾರನ್ನಾದರೂ ಕೇಳೋಣ ಅಂದರೆ ಮ್ಯಾನೇಜರ್ ಬ್ಯುಸಿ ಆಗಿದ್ದರಿಂದ MD ಹತ್ರ ಹೋಗ್ಬೇಕು ಅಂದ್ಕೊಂಡ್ಳು. ಆದರೆ ಹೋಗಿ ಕೇಳಿದ್ರೆ ಬೈತಾನೋ ಏನೋ ಅಥವಾ ಜಾಬ್ನಿಂದ ತೆಗೆದು ಹಾಕೋದಕ್ಕೆ ಚಾನ್ಸ್ ಇಲ್ಲ. ಬಾಂಡ್ ಸೈನ್ ಮಾಡಿದ್ದೀನಿ, ಆದರೆ ಬೇರೆ ಏನಾದರೂ ಆಗಬಹುದು, ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸೈಲೆಂಟಾಗಿ ನಂಗೆ ವರ್ಕ್ ಬರುತ್ತೆ ಅನ್ನೋ ಬಿಲ್ಡಪ್ ಕೊಟ್ಟು ಆಫ್ಟರ್ನೂನ್ ಭಾವನ ಹತ್ರ ಹೇಗಾದರೂ ಮಾಡಿ ತಿಳ್ಕೊಂಡ್ರೆ ಸಾಕು, ಈ ರೀತಿಯಾಗಿ ಭಾವನೆಗೆ ಗೊತ್ತಿರವಾಗಿರಬಹುದು ಅಂತ ತನ್ನ ಪ್ಲ್ಯಾನಲ್ಲಿ ತಾನಿದ್ಲು. ಆದರೆ ಆಫ್ಟರ್ನೂನ್ ಒಂದು ಅಂದ್ಕೊಳ್ಳದೆ ಶಾಕ್ಗೆ ರೆಡಿಯಾಗಿರಬೇಕೆಂಬುದು ಅವಳಿಗೆ ಗೊತ್ತಿರಲಿಲ್ಲ. ಮತ್ತೊಂದು ಕಡೆ ಮಾರ್ನಿಂಗ್ ಅಹಿರಾ ಆಫೀಸಿಗೆ ಬಂದ ಮೇಲೆ ಅವಳಿಗೆ ಕಾಲ್ ಮಾಡಿ, ಇಲ್ಲಿಯವರೆಲ್ಲ ನಿನ್ನ ನೋಡಬೇಕಂತಿದ್ದಾರೆ, ಈ ದಿನ ಹೇಗಾದರೂ ಮಾಡಿ ಮನೆಗೆ ಬರಮ್ಮ ಪ್ಲೀಸ್ ಅಂತ ಬೇಡ್ಕೊಳ್ತಿದ್ರೆ ಅಹಿರಾಗೆ ಏನು ಹೇಳಬೇಕು ತಿಳಿಲಿಲ್ಲ. ಇಷ್ಟರಲ್ಲೇ ಆರುಷ್ಗೆ ತನ್ನ ಮೇಲೆ ಭೀಕರವಾದ ಅನುಮಾನ ಬಂದಿದೆ. ಇವಾಗ ತಂದೆಯನ್ನು ಭೇಟಿಯಾದರೆ ಇನ್ನೂ ಅನುಮಾನ ಹೆಚ್ಚಾಗೋ ಅವಕಾಶ ಇದೆ. ಮೇಲಾಗಿ ಆರುಷ್ ತನಗೆ ತಿಳಿದಂತೆ ಏನೋ ಮಾಡ್ತಿದ್ದಾನೆ ಎಂಬುದು ಅವಳ ನಂಬಿಕೆ. ಅದಕ್ಕೆ ಸೈಲೆಂಟ್ ಆಗಿದ್ಲು. ಅತ್ತ ಕಡೆಯಿಂದ ದೇವ್ನಗ್ತಾ, ಏನಮ್ಮ ನಿನ್ನ ಗಂಡ ಏನಾದರೂ ಅಂತಾನೆ ಅಂತ ಯೋಚಿಸ್ತಿದ್ಯಾ, ಅಷ್ಟೊಂದು ಯೋಚನೆ ಬೇಡ, ನಾನು ಹೇಳಿದಾಗ ಮಾಡು, ನಿನ್ನ ಹಿಂದೆ ಆರುಷ್ ಕೂಡ ಬರ್ತಾನೆ, ಮೇಲಾಗಿ ನನ್ನ ಅಳಿಯನಿಗೆ ಮರ್ಯಾದೆ ಕೂಡ ಮಾಡಬೇಕಲ್ವೇ ಅಂತ ಕುಹಕ ನಗೆಯಿಂದ ಹೇಳ್ತಾ, ನೀನು ಸಾಯಂಕಾಲ ರೆಡಿಯಾಗಿರು, ನಾನು ಬಂದು ಪಿಕ್ ಮಾಡ್ಕೊಳ್ತೀನಿ, ನೀನು ಮಾತುಗಳಿಲ್ಲ, ನಾನು ಇಂದಿಗೂ ನಿನಗೆ ಹೀಗೆ ಮಾಡು ಅಂತ ಆರ್ಡರ್ ಮಾಡಿಲ್ಲ, ಆದರೆ ಮೊದಲ ಬಾರಿ ಆರ್ಡರ್ ಮಾಡ್ತಿದ್ದೀನಿ, ನೀನು ಇದನ್ನು ಮಾಡಲೇಬೇಕು ಅಂತ ಸೀರಿಯಸ್ ಆಗಿ ಹೇಳಿ ಫೋನ್ ಕಟ್ ಮಾಡಿದ್ರಿಂದ ಅಹಿರಾಗ ಅರ್ಥ ಆಗೋಯ್ತು ತಾನು ಖಂಡಿತವಾಗಿಯೂ ಮನೆಗೆ ಹೋಗಲೇಬೇಕಂತ. ಆದರೆ ಆರುಷ್ ಬಗ್ಗೆ ಯೋಚಿಸ್ಲಿ ಅವಳಿಗೆ ಬೆವತ್ತು ಹೋಗ್ತಿತ್ತು. ಇನ್ನೊಂದು ಕಡೆ ಶ್ರವಣ್ಗೆ 2 ದಿನಗಳಿಂದ ತನ್ನನ್ನು ನಿಜಕ್ಕೂ ಕದಲಿಸ್ತಾನೆ ಇಲ್ಲ. ಮೇಲಾಗಿ ಈವ್ನಿಂಗ್ ಹೋಗುವಾಗ ಅಥವಾ ಮಾರ್ನಿಂಗ್ ಬರುವಾಗ ಯಾವಾಗಲೂ ಗುಡ್ ಮಾರ್ನಿಂಗ್ ಅಂತ ಕಿರುನಗುವಿನಿಂದ ಇರ್ತಿದ್ದವನು ಇವಾಗ ಮುಖವನ್ನೂ ತೋರಿಸ್ತೇ ಇರೋದ್ರಿಂದ ತನಗೆ ನಿರಾಳ ಆಯಿತು. ಸ್ವಲ್ಪ ಮಟ್ಟಿಗೆ ಆನಂದನೂ ಆಯಿತು. ಹಾಗೆ ಅಹಿರಾ ತನ್ನ ವರ್ಕ್ನಲ್ಲಿ ಬ್ಯುಸಿ ಆಗಿಬಿಟ್ಲು. ಆಫ್ಟರ್ನೂನ್ ಸಮಯ ಬಂದೇ ಬಿಡ್ತು. ಲಂಚ್ ಬ್ರೇಕ್ ಆಗ್ತಿದ್ದಂತೆ ಸಿತಾರಾ ಹೆಗ್ಗರ್ತಾ ಫೈಲ್ಸ್ ಇಟ್ಕೊಂಡು ಲಿಫ್ಟ್ ಹೊರಗೆ ಬಂದಳು. ಅಷ್ಟರಲ್ಲೇ ಸಿತಾರಾ ಕಮ್ ಟು ಮೈ ಕ್ಯಾಬಿನ್ ಅಂತ ಹೊರಗಡೆ ನಿಂತು MD ಕರೆದ. ತಕ್ಷಣ ಬಿಕ್ಕು ಮುಖ ಮಾಡ್ಕೊಂಡು MD ಕಡೆ ನೋಡಿದ್ಲು. ಒಳಗೋರು MD ತನ್ನ ಹಿಂದೆ ಬಂದು ಸಿತಾರನ್ನ ನೋಡ್ತಾ, ವರ್ಕ್ ಎಲ್ಲಿವರೆಗೆ ಬಂತು, ಕಂಪ್ಲೀಟ್ ಮಾಡಿದ್ಯಾ ಅಂದರು. ಕೀ ಪಾಯಿಂಟ್ಸ್ ಏನು ಬರ್ತಿದ್ಯಾ, ನಿನಗೇನು ಅರ್ಥ ಆಯಿತು, ಆ ಪ್ರಾಜೆಕ್ಟ್ ಯಾಕೆ ಮಾಡಿದ್ವು, ಎಷ್ಟು ಕಡಿಮೆ ಟೈಮಲ್ಲಿ ಪ್ರಾಜೆಕ್ಟ್ ಮಾಡಿದ್ವು, ಎಷ್ಟು ಪರ್ಫೆಕ್ಟಾಗಿ ಬಂತು, ಪ್ರೋಗ್ರಾಮಿಂಗ್ ಆ್ಯಂಡ್ ಕೋಡಿಂಗ್ ಎಲ್ಲವೂ ಕರೆಕ್ಟಾಗಿದೆಯಾ ಇಲ್ವಾ ಹೇಳು, ಪ್ರತಿಯೊಂದು ನಂಗೆ ತಿಳಿಬೇಕು ಅಂತ ಸೀರಿಯಸ್ ಆಗಿ ಕೇಳ್ದ. ಆ ಹೊಡೆತಕ್ಕೆ ಸಿತಾರ ಅಳೋ ಮುಖ ಮಾಡ್ಕೊಂಡು ಸರ್ ಅಂತ ತಡಬಡಾಯಿಸಿದ್ಲು. ಏನು ಅಂತ ಅವನು ಅಂತಿದ್ದಂತೆ ಸಂತೋಷ್ ಸೀರಿಯಸ್ ಆಗಿ ನೋಡಿದ್ರಿಂದ, ಅದು ಸರ್ ನಾನು ಯಾವ ವರ್ಕ್ ಮಾಡೋದಕ್ಕಾಗಲಿಲ್ಲ,
ತಲೆ ತಗ್ಸಿ ಹೇಳಿದ ತಕ್ಷಣ ಒಂದೇ ಬಾರಿಗೆ ಸಂತೋಷ ಎದ್ದು ನಿಂತು ಎದುರಿಗೆ ಟೇಬಲನ್ನು ಗಟ್ಟಿಯಾಗಿ ಬಡಿದು ಯಾಕೆ ಮಾಡಲಿಲ್ಲ, ವರ್ಕ್ ಮಾಡೋ ಇಂಟ್ರೆಸ್ಟ್ ಇಲ್ಲದಿದ್ರೆ ಯಾಕೆ ಜಾಬಿಗೆ ಜಾಯ್ನ್ ಆದೆ, ಮನೇಲಿ ಕೂತು ಪಾತ್ರೆ ತೊಳಿಬೇಕಿತ್ತಲ್ಲ ಹೊರತು ಇಲ್ಲಿಗೆ ಬಂದು ಮೊದಲು ದಿನಾನೇ ನಾನೇನು ವರ್ಕ್ ಮಾಡಿಲ್ಲ ಅಂತ ಹೇಳ್ತೀಯಾ, ಮೇಲಾಗಿ ನಿನಗೆ ಕಂಪ್ಲೀಟ್ ಆಗಿರೋ ಪ್ರಾಜೆಕ್ಟ್ ಕೊಟ್ಟಿದ್ದೀನಿ, ಅದರಲ್ಲಿ ಎಲ್ಲವೂ ವಿವರವಾಗಿರುತ್ತೆ, ಆ ಮಾತ್ರ ಜ್ಞಾನನೂ ಇಲ್ಲದೆ ಹೇಗಿದೆಯಾ ಅಂತ ಅರ್ಚಿದ್ರೆ ಸಿತಾರಗಳು ಬಂತು. ಇಷ್ಟರವರೆಗೆ ಯಾರೂ ತನ್ನ ಮೇಲಾಗಿ ಅರ್ಚಿರಲಿಲ್ಲ. ಮೊನ್ನೆ ತಂದೆ ಮಾತ್ರ ಕೈ ಮಾಡಿದ್ರು, ಆದರೆ ಇಷ್ಟೊಂದು ಅವಮಾನ ಮಾಡಿರಲಿಲ್ಲ. ಅದಕ್ಕೆ ಆ ಅಳುವನ್ನು ತಡ್ಕೊಳ್ತಾ ನಂಗೆ ಅರ್ಥ ಆಗಲಿಲ್ಲ ಸರ್ ಅಂತ ಹೇಳಿದ ತಕ್ಷಣ ಸಂತೋಷ್ ಕೋಪದಿಂದ ಅರ್ಥ ಆಗಿದ್ರೆ ನನ್ನ ಹತ್ರ ಬರೋದಕ್ಕೆ ಹೇಳಿದ್ದೆ ಅಲ್ವಾ, ಕೇಳಿಸ್ತಿಲ್ವಾ ನಿನಗೆ? ಅವನು ಯಾಕೆ ಅಷ್ಟೊಂದು ಕೋಪ ಮಾಡ್ಕೊಳ್ತಿದ್ದಾನೋ ತಿಳಿಯ ಸಿತಾರ ಭಯದಿಂದ ಬರೋಣ ಅಂದ್ಕೊಂಡೆ ಸರ್, ಆದರೆ ಬಂದರೆ ಮತ್ತೇನಾದರೂ ಅಂತೀರೋ ಅಂತ ಭಯ ಆಯಿತು. ಮ್ಯಾನೇಜರ್ ಸರ್ ಹತ್ರ ಹೋಗೋಣ ಅಂದರೆ ಅವ್ರು ಬ್ಯುಸಿ ಆಗಿದ್ದರು, ಅದಕ್ಕೆ ಹೇಗಾದರೂ ನಾನೇ ಮಾಡೋಣ ಅಂದ್ಕೊಂಡೆ, ಆದರೆ ಸ್ವಲ್ಪನೂ ಅರ್ಥ ಆಗಲಿಲ್ಲ ಸರ್. ಮೇಲಾಗಿ ನನಗೆ ಈ ಜಾಬ್ ಫಸ್ಟ್ ಟೈಮ್ ಅಲ್ವಾ, ನಾನು ಮಾಡಬೇಕೆಂಬುದು ತಿಳಿತಿಲ್ಲ ಸರ್, ನನಗೇನು ಮಾಡಬೇಕು ಅಂತ. ಸಂತೋಷ್ ಕೋಪದಿಂದ ಏನಂದರೆ ಅರ್ಥ ಆಗ್ತಿಲ್ವಾ, ಅಂದರೆ ಫ್ರೀಯಾಗಿ ದುಡ್ಡು ಇಸ್ಕೊಂಡು ಹೋಗೋದಕ್ಕೆ ಜಾಯ್ನ್ ಆಗಿದೆಯಾ, ನಾನು ಕೊಟ್ಟು ವರ್ಕ್ ಮಾಡೋದಕ್ಕೆ ಇವಾಗ ನಿನಗೆ ಪನಿಷ್ಮೆಂಟ್ ಕೂಡ ಇರುತ್ತೆ, ನೀನು ಲಂಚ್ ಕೂಡ ಮಾಡದೆ ಇಲ್ಲೇ ನಿಂತ್ಕೊಂಡು ಹೀಗೆ ನನ್ನ ಎದುರು ವರ್ಕ್ ಮಾಡಬೇಕು. ಏನಾದರೂ ಡೌಟ್ ಬಂದರೆ ನನ್ನ ಕೇಳಬೇಕು. ಈ ವರ್ಕ್ ಕಂಪ್ಲೀಟ್ ಮಾಡಿದ್ಮೇಲೆ ಅಷ್ಟೇ ಮನೆಗೆ ಹೋಗೋ ಆಲೋಚನೆ ನಿನಗೆ ಬರಬೇಕು. ಅಲ್ಲಿವರೆಗೆ ನೀನು ಹೋಗ್ತೀನಿ ಅಂದರೂ ನಾನು ಕಳಿಸೋದಿಲ್ಲ. ಅದು ಅರ್ಧ ರಾತ್ರಿ ಆದರೂ ಸರಿ ನೀನು ಮಾಡ್ತೀರಬೇಕು, ಅಲ್ಲಿವರೆಗೆ ಹೀಗೆ ನಿಂತಿರು ಅಂತ ಸೀರಿಯಸ್ ಆಗಿ ಅರ್ಚಿ ಪರ್ಸ್ನಲ್ ರೂಮ್ ಒಳಗೆ ಹೊಟ್ಟೋದ. ಸಂತೋಷ್ ಹೊಟ್ಟೋದ ತಕ್ಷಣ ಸಿತಾರ ಎದುಸ್ರು ಬಿಡ್ತಾ ಅಳುತ್ತಾ, ಇವನು ರಾಕ್ಷಸ ಥರ ಇದ್ದಾನಲ್ಲಪ್ಪ, ನಿಜಕ್ಕೂ ವರ್ಕ್ ಬರಲ್ಲ ಅಂದರೆ ಮಾಡುವಂತಾನಲ್ಲ, ಡೌಟ್ ಹೇಳ್ಕೊಡೋಕ್ಕಾದ್ರೂ ಇವ್ನು ನನ್ನ ಪಕ್ಕದಲ್ಲಿ ಇರಬೇಕಲ್ವಾ ಅಂದ್ಕೊಳ್ತಾ ಆರುಷ್ ನನ್ನ ಭೇಟಿಯಾಗೋ ಚಾನ್ಸ್ ಹೋಯ್ತಲ್ಲ ಅಂತ ಬೇಸರ ಮಾಡಿಕೊಂಡ್ಳು. ಇನ್ನು ಪರ್ಸ್ನಲ್ ರೂಮ್ ಒಳಗೆ ಹೋದ ಸಂತೋಷ್ ದೇವ್ ಕಾಲ್ ಮಾಡಿ, ಸರ್ ನೀವು ಹೇಳ್ದಂತ ಮಾಡಿದ್ದೀನಿ, ಆದರೆ ಆ ಹುಡುಗಿ ಹೇಗಷ್ಟೊಂದು ಸಮಯ ನಿಂತ್ಕೊಳ್ತಾಳೆ ಪಾಪ ಅಲ್ವಾ ಅನ್ನಲು ದೇವ್ ಕೋಪದಿಂದ, ಅಂಥವ್ರನ್ನ ಪಾಪ ಅಂದರೆ ನಾವೇ ಪಾಪವಾಗಿ ಹೋಗ್ತೀವಿ ಸಂತೋಷ್, ಹೇಳಿದೆ ಅಲ್ವಾ ನಾನು ಹೇಳಿದಾಗ ನಡೆದೇ ತೀರ್ಬೇಕಂತ. ಅವಳ ಮೇಲೆ ನೀನು ಕರುಣೆ ತೋರಿಸೋ ಅವಶ್ಯಕತೆ ಇಲ್ಲ, ಅವಳು ಮಾಡಿರೋ ಕೆಲಸಗಳ ಮುಂದೆ ಇಂಥವುಗಳು ತುಂಬ ಕಮ್ಮಿ. ಹೆಣ್ಣು ಮಗು ಅದರಿಂದ ಡೈರೆಕ್ಟಾಗಿ ಏನು ಮಾಡೋದಕ್ಕಾಗ್ತಿಲ್ಲ, ಆದರೆ ನಿನ್ನ ಮೂಲಕ ಮೆಂಟಲ್ ಟಾರ್ಚರ್ ನೀಡಬಲ್ಲೆ, ಸೊ ಹೇಳಿದ್ದನ್ನು ಫಾಲೋ ಮಾಡಿ ಸಾಕು ಅಂತ ಸೀರಿಯಸ್ ಆಗಿ ಹೇಳಿದ್ರಿಂದ ಸಂತೋಷ್ ಹೆದರಿ ಓಕೆ ಸರ್ ಅಂತ ಹೇಳಿ ಕಾಲ್ ಕಟ್ ಮಾಡ್ದ. ಡೋರ್ ಸ್ವಲ್ಪ ಓಪನ್ ಆಗಿದ್ದರಿಂದ ನಿಂತು ಅಳ್ತಿದ್ದ ಸಿತಾರನ್ನ ನೋಡಿ ಪಾಪ ಅಂದ್ಕೊಂಡ. ಅಹಿರಾ ಊಟ ಮಾಡೋದು ಕ್ಯಾಂಟೀನ್ಗೆ ಹೋದರೆ ಅವಳ ಹಿಂದೆ ಬಂದು ಆರುಷ್, ಏನಮ್ಮ ನನ್ನ ಜೊತೆ ಸರಿಯಾಗಿ ಮಾತಾಡಲ್ವಾ, ಇನ್ನೂ ನನ್ನ ಮೇಲೆ ಕೋಪ ಇದೆಯಾ, ನಾನು ನಿಜವಾಗ್ಲೂ ಸೀತು ಜೊತೆ ಮಾತಾಡ್ತಿಲ್ಲ ತಾನೇ, ಮತ್ತು ಯಾಕೆ ಇನ್ನೂ ಕೋಪ ಅಂತ ಕೇಳ್ದ. ಅಹಿರಾ ಯಾವುದೇ ಉತ್ತರ ಹೇಳಿದೆ ತನ್ನ ಬಾಡಿಗೆ ತಾನು ತಿಂತಿದ್ರೆ ಆರುಷ್ ಬೇಸರದಿಂದ, ಇಲ್ಲಿ ನಾನು ಮಾತಾಡ್ತಿದ್ರೆ ಯಾಕೆ ಲೆಕ್ಕಿಸ್ತಿಲ್ಲ, ಇವನು ಮನುಷ್ಯನೇ ಎಲ್ಲ ಮಾತಾಡಿದ್ರೆ ಏನು ಮಾತಾಡ್ತಿದ್ದಾರೆ, ಏನು ಅಂದ್ಕೊಳ್ತಿದ್ಯಾ ಅಂತ ಹೇಳಿದ ತಕ್ಷಣ ಅಹಿರಾ ಒಂಥರ ಲುಕ್ ನೀಡಿದ್ಲು. ಆ ನೋಟಕ್ಕೇನು ಕಡಿಮೆ ಇಲ್ಲ ಅಂದ್ಕೊಳ್ತಿರುವಾಗಲೇ ಜೈ ಕಡೆಯಿಂದ ಕಾಲ್ ಬಂದಿದ್ದರಿಂದ ಗಡಿಬಿಡಿಯಿಂದ ಪಕ್ಕಕ್ಕೆ ಹೋಗಿ ಲಿಫ್ಟ್ ಮಾಡಿ ಹೇಳಂದ, ಬಾವಾ ನೀನು ಹೇಳ್ದಂತೆ ದಿ ಬೆಸ್ಟ್ ಹಿಪ್ನಟೈಸರ್ನ ಪತ್ತೆ ಹಚ್ತೀನಿ, ಆದರೆ ಅವ್ರ ಅಪಾಯಿಂಟ್ಮೆಂಟ್ ಸಿಗೋದು ತುಂಬ ಕಷ್ಟ, ಮೇಲಾಗಿ ಅವ್ರ ಅಪಾಯಿಂಟ್ಮೆಂಟ್ ಸಿಕ್ಕರೂ ಮಿನಿಮಮ್ 6 months ಆದಮೇಲೆ ಮೀಟ್ ಮಾಡೋದಕ್ಕಾಗತ್ತಂತೆ, ತುಂಬ ಬ್ಯುಸಿ ಪರ್ಸನ್ ಅಂತ ಹೇಳಿದರು ಅಂತ ಅನ್ನಲು, ಹಾಗಿದ್ರೆ ಡ್ಯಾಡಿಯ ಪ್ರಭಾವ ಯೂಸ್ ಮಾಡು, ಆದರೆ ಈ 1 month ಒಳಗೆ ಅಪಾಯಿಂಟ್ಮೆಂಟ್ ಬೇಕು, ತ್ವರಿತವಾಗಿ ನನಗೆ ನಿಜಗಳು ತಿಳಿಬೇಕು, ಇಲ್ದಿದ್ರೆ ಖಂಡಿತವಾಗಿ ಹುಚ್ಚಾಗೋಗ್ಬಿಡ್ತೀನಿ ಕಣೋ, ಯೋಚಿಸಿ ಅಷ್ಟರಲ್ಲೇ ಬ್ರೈನ್ ಎಲ್ಲ ಬ್ಲಾಸ್ಟ್ ಆಗುವಂತಿದೆ, ನಿಜಕ್ಕೂ ಏನು ನಡೀತಿದೆಯೋ ಅರ್ಥ ಆಗದೆ ನನಗೆ, ಮೇಲಾಗಿ ಸೀತು ಪ್ರೆಷರ್ ಕೂಡ ಹೆಚ್ಚಾಗೋಗಿದೆ, ನನ್ನ ಬಿಟ್ಬಿಡ್ತಿದ್ಯಾ ಬಾಬಾ, ಮೋಸ ಮಾಡ್ತಿದ್ಯಾ ಅಂತ, ನಾನು ಯಾರಿಗೆ ಮೋಸ ಮಾಡ್ತೀನೋ ಅಂತ ನಾನೇ ಮೋಸ ಹೋಗ್ತಿದ್ದೀನೋ ಅರ್ಥನೇ ಆಗ್ತಿಲ್ಲ ಅಂತಂದ ಬೇಸರದಿಂದ. ನೀನು ಬೇಸರ ಪಡಬೇಡ ಬಾಬಾ, ನಾನು ನೋಡ್ಕೊಳ್ತೀನಿ, ನೀನು ಟೆನ್ಷನ್ನೇ ತೊಗೋಬೇಡ ಅಂತ ಹೇಳಿ ಆರುಷ್ ಕೇಳಿದಂತೆ ಮಾಡೋದಕ್ಕೆ ಟ್ರೈ ಮಾಡ್ದೆ. ಇಲ್ಲ ಅಹಿರಾ ಮಾತ್ರ ಅಷ್ಟೊಂದು ಸೀಕ್ರೆಟಾಗಿ ಹೋಗಿ ಏನು ಮಾತಾಡ್ತಿದ್ದಾನೆ, ನನ್ನ ಜೊತೆ ಹೇಳ್ತಿಲ್ಲ, ನಾನು ಮಾತಾಡ್ತಿದ್ರೆ ಏನಂತೆ ಅವ್ರು ಮಾತಾಡ್ತಿದ್ದಾರೆ ತಾನೇ, ಸಾಲ್ದ ಅಂತ ತನ್ನಲ್ಲಿ ತಾನು ಅಂದ್ಕೊಳ್ತಿರುವ ಕ್ಷಣದಲ್ಲಿ ಬಂದ ಶ್ರವಣ್ ನಗ್ತಾ ಅವಳತ್ರ. ಶ್ರವಣ್ನ ನೋಡ್ತಿದ್ದಂತೆ ಅಹಿರಾ ಕಣ್ಗಳು ಸಣ್ಣದು ಮಾಡಿ, ಹಾಯ್ ಶ್ರವಣ್ ನಗ್ತಾ ಅವಳ ಎದುರಿಗೆ ಲಂಚ್ ಬಾಕ್ಸ್ ಜೊತೆ ಕೂತು, ಹಾಯ್ 2 ದಿನದಿಂದ ನಿನ್ನ ಜೊತೆ ಮಾತಾಡಲಿಲ್ಲ, ಲೆಕ್ಕಿಸ್ಕೊಳ್ಳಿಲ್ಲ ಅಲ್ವೇ, ನೀನು ಹೇಗೆ ಫೀಲ್ ಆದೆ, ನಂಗೆ ಗೊತ್ತು ನನ್ನ ತುಂಬ ಮಿಸ್ ಮಾಡ್ಕೊಂಡಿರ್ತೀಯ ಅಲ್ವಾ, ಎಷ್ಟಾದರೂ ನನ್ನನ್ನು ಕೂಡ ನೀನು ಇಷ್ಟಪಟ್ಟಿದ್ದೀಯ ತಾನೇ ಅಂತ ತನ್ನ ಪಾಡಿಗೆ ತಾನು ಮಾತಾಡ್ತಿದ್ರೆ ಅಹಿರಾ ಕಿರಿಕಿರಿ ಎಂಬಂತ ನೋಡಿದ್ಲು. ಆವಾಗ ಬಂದ್ಲು, ಹಾಯ್ ಅಂತ ಒಂದು ಹುಡುಗಿ ಪಂಜಾಬಿ ಡ್ರೆಸ್ನ ಸುಂದರವಾದ ಕಿರುನಗುವಿನಿಂದ ಅಹಿರಾಗೆ ಏನೇನೂ ಕಡಿಮೆ ಇಲ್ಲದಂತೆ. ಆ ಹುಡುಗಿ ನೋಡಿ ಶ್ರವಣ್ ಕಣ್ಣುಗಳು ಸಣ್ಣದು ಮಾಡಿದ್ರೆ ಅಹಿರಾ ಮಾತ್ರ ಸ್ವಲ್ಪ ಪ್ರಶಾಂತವಾಗಿ ಹಾಯ್ ಲಕ್ಷ್ಮಿ ಅಂದ್ಲು. ಡೋಂಟ್ ಕಾಲ್ ಮಿ ಲಕ್ಷ್ಮಿ, ಎಷ್ಟೆಲ್ಲ ಹೇಳಬೇಕು ಕಾಲ್ ಮಿ ಲಕ್ಕಿ ಅಂತ ಅಂದ್ಲು ಅವಳು. ನೀನು ಅಹಿರಾ ಜೊತೆ ಓದಿದ ಹುಡುಗಿ ತಾನೇ ಅಂತ ಶ್ರವಣ್ ಅವಳು ಬೆರಳು ಮಾಡಿ ತೋರಿಸಿ ಕೇಳಿದ್ದಕ್ಕೆ ಲಕ್ಷ್ಮಿ ಎಕ್ಸೈಟ್ ಆಗೋಗಿ, ನಾನು ನೆನಪಿದ್ದೀನಿ ಶ್ರವಣ್, ನಿಂಗೆ ನಿಜವಾಗಿ ಊಹಿಸಿಲ್ಲ ನಾನು ನಿನ್ನ ನೆನಪಿದ್ದೀನಿ ಅಂತ, ಸೂಪರ್ ಅಲ್ವಾ ಅಂತ ಶ್ರವಣ್ ಕೈ ಕೊಡದಿದ್ರು ತಾನೇ ಹಿಡ್ಕೊಂಡು ಶೇಕ್ ಹ್ಯಾಂಡ್ ನೀಡಿ, ಈ ದಿನವೇ ಇಲ್ಲಿ ಜಾಯ್ನ್ ಆದೆ, ನಿಮ್ಮನ್ನು ಮೀಟ್ ಮಾಡೋದಕ್ಕೆ 11 ಗಂಟೆಯಿಂದ ವೆಯ್ಟ್ ಮಾಡ್ತಿದ್ದೀನಿ ಗೊತ್ತಾ, ಲಂಚ್ ಬ್ರೇಕ್ನಲ್ಲಿ ಮಾತ್ರ ಅಲ್ಲೂ ಇರುತ್ತದೆ ಅಂದಿದ್ದರಿಂದ ವೆಯ್ಟಿಂಗ್ ಲಾನ್ಸ್ನಲ್ಲೇ ಉಳಿದ್ಬಿಟ್ಟೆ. ಅಹಿ ಹಿಂಗೆ ಗೊತ್ತಾ, ನಾನು ಇಲ್ಲೇ ನಮ್ಮ ಶ್ರವಣ್ ಟೀಮ್ನಲ್ಲಿ ಪಕ್ಕ ಸೆಲೆಕ್ಟ್ ಆಗಿಬಿಟ್ಟಿದ್ದೀನಿ ಅಂತ ಎಕ್ಸೈಟ್ ಆಗ್ತಾ ಅಂದ್ಲು.
ಶ್ರವಣ್ ಶಾಕಾಗಿ ವಾಟ್ ಅಂತ ಸಣ್ಣದಾಗರ್ಚಿದ್ರೆ ಅಹಿರಾ ನಕ್ಕದ್ಲು. ಲಕ್ಷ್ಮಿ ಮಾತ್ರ ಅಮಾಯಕಿ ಥರ ಮುಖ ಮಾಡ್ಕೊಂಡು ಏನಾಯಿತು ಶ್ರವಣ್ ಅಂತ ಕೇಳಿದ್ಲು. ನಿನ್ನನ್ನು ನನ್ನ ಟೀಮ್ನಲ್ಲಿ ಹಾಕೋದು ಏನು ಲಕ್ಕಿ, ನೆವರ್, ನನ್ನ ಟೀಮ್ ಆಲ್ರೆಡಿ ಫುಲ್ ಆಗಿಬಿಟ್ಟಿದೆ ಅಂತ ಅನ್ನಲು, ಏನೋ ಶ್ರವಣ್ ನನಗೆ ಗೊತ್ತಿಲ್ಲ, ಆದರೆ ಮ್ಯಾನೇಜರ್ಸ್ ಹೇಳಿದ್ರು ನಿನ್ನನ್ನು ಇವರ ಟೀಮ್ನಲ್ಲಿ ಹಾಕ್ತಿದ್ದೀನಿ ಅಂತ. ನಾಳೆ ನಿಮ್ಮ ಟೀಮ್ನಿಂದ ಒಬ್ಬರು ಹೊರಗೆ ಹೋಗ್ತಿದ್ದಾರಂತೆ, ಅದೆಲ್ಲವೂ ನನಗೆ ಗೊತ್ತಿಲ್ಲ, ನನಗೆ ಮಾತ್ರ ಫುಲ್ ಎಕ್ಸೈಟಿಂಗ್ ಆಗಿದೆ ಗೊತ್ತಾ, ನಿನ್ನ ಕೆಳಗಡೆ ನಿನ್ನ ಟೀಮ್ ಮೆಂಬರಾಗಿ ವರ್ಕ್ ಮಾಡೋದಕ್ಕೆ ಅಂತ ಹೇಳಿದ್ದಕ್ಕೆ ಶ್ರವಣ್ ಕಿರಿಕಿರಿ ಎಂಬಂತೆ ನೋಡ್ದ ಅವಳ ಎಕ್ಸೈಟ್ಮೆಂಟನ್ನು. ಬಿಕಾಸ್ ಇಷ್ಟಕ್ಕೂ ಮುಂಚೆ ಲಕ್ಷ್ಮಿ ತನಗೆ ಪ್ರಪೋಸ್ ಮಾಡಿದ್ಲು. ಅಷ್ಟರಲ್ಲೇ ಶ್ರವಣ್ ಅಹಿರಾ ಮೇಲಿನ ಪ್ರೀತಿಯಲ್ಲಿ ಪೂರ್ತಿಯಾಗಿ ಮುಳುಗಿ ಹೋಗ್ಬಿಟ್ಟಿದ್ರಿಂದ ತಕ್ಷಣವೇ ರಿಜೆಕ್ಟ್ ಮಾಡಿ ತಾನು ಅಹಿರಾಳನ್ನು ಪ್ರೀತಿಸ್ತಿರೋ ವಿಷಯವನ್ನು ಹೇಳೇ ಬಿಟ್ಟಿದ್ದ ಲಕ್ಕಿಯೊಂದಿಗೆ. ಅಲ್ಲಿವರೆಗೆ ಅಹಿರಾಗೆ ಲಕ್ಷ್ಮಿ ಪ್ರೀತಿ ವಿಷಯ ತಿಳಿಲಿಲ್ಲ, ಆದರೆ ಆಮೇಲೆ ತನ್ನ ಎಂಗೇಜ್ಮೆಂಟ್ಗೆ 1-2 ದಿನಗಳ ಮುಂಚೆ ತಿಳಿತು ಶ್ರವಣನ್ನು ಲಕ್ಷ್ಮಿ ಪ್ರೀತಿಸ್ತಿದ್ದಾಳೆ ಅಂತ. ಅದು ಕೂಡ ತನ್ನ ಫ್ರೆಂಡ್ಸ್ ಮಾತಿನಲ್ಲೇ ಹೇಳಿದಾಗ. ಆಮೇಲೆ ತುಂಬ ಫೀಲ್ ಆಗಿಬಿಟ್ಲು. ಆದರೆ ಎಂಗೇಜ್ಮೆಂಟ್ನಲ್ಲಿ ತನ್ನ ಎಂಗೇಜ್ಮೆಂಟ್ ಸ್ಟಾಪ್ ಆಗಿ ಏಕಕಾಲಕ್ಕೆ ಮದುವೆ ನಡೆದು ಹೋಗಿ ಶ್ರವಣ್ ಒಂಟಿಯಾಗಿ ಉಳಿಯೋದು ಇಷ್ಟನೇ ಇಲ್ಲದೆ ಲಕ್ಷ್ಮಿಯನ್ನು ಕಾಂಟ್ಯಾಕ್ಟ್ಗೆ ತೆಗೆದುಕೊಂಡು ಶ್ರವಣ್ ಜೀವನದೊಳಗೆ ಕಳಿಸ್ಬೇಕು ಅಂತ ಅಹಿರಾ ಅಂದುಕೊಂಡ್ಳು. ಅಷ್ಟರಲ್ಲೇ ತಾನು ಬ್ಯುಸಿಯಾಗಿ ಕಂಪ್ನಿಯಲ್ಲಿ ಜಾಯ್ನ್ ಆಗೋವರೆಗೂ ಆ ವಿಷಯದ ಬಗ್ಗೆ ಎತ್ತಲೇ ಇಲ್ಲ. ಆಮೇಲೆ ಶ್ರವಣ್ 2 ದಿನ ತನ್ನನ್ನು ತೊಂದರೆಗೆ ಸಿಲುಕಿಸಿದ್ರಿಂದ ತಕ್ಷಣವೇ ಲಕ್ಷ್ಮಿಯನ್ನು ಬರೆಸೋದಕ್ಕೆ ಫೋನನ್ನು ಮಾಡಿದ್ಲು. ಬಟ್ ಲಕ್ಷ್ಮಿ ಅಷ್ಟರಲ್ಲೇ ಶ್ರವಣ್ ಎಂಗೇಜ್ಮೆಂಟ್ ನಡೀಲಿಲ್ಲ ಅಂತ ಸೋಷಿಯಲ್ ಮೀಡಿಯಾ ಮೂಲಕ ತಿಳ್ಕೊಂಡು ಎಕ್ಸೈಟ್ ಆಗಿ ಕಾಂಟ್ಯಾಕ್ಟ್ ಮಾಡಬೇಕಂದ್ಕೊಂಡ್ಳು. ಆದರೆ ಇವಾಗ ಕಾಂಟ್ಯಾಕ್ಟ್ ಮಾಡಿದ್ರೆ ಅನುಮಾನ ಬರುತ್ತೆ ಎಂಬ ಟೆನ್ಷನ್ನಲ್ಲಿ ತನ್ನ ಎಕ್ಸೈಟ್ಮೆಂಟನ್ನು ಕಡಿಮೆ ಮಾಡಿಕೊಂಡು ಊರಿಗೆ ಹೋದವಳು ತಿರುಗಿ ಬರಬೇಕು ಅಂತ ಅಂದ್ಕೊಂಡ್ಳು. ಆದರೆ ಊರಿನಲ್ಲಿ ನಾಯಮ್ಮನ ಬಲವಂತದಿಂದ ಅನಿವಾರ್ಯವಾಗಿ ಅಲ್ಲೇ ಉಳಿದ್ಬಿಟ್ಲು. ಆಮೇಲೆ ಅಹಿರಾ ಕಾಲ್ ಮಾಡಿ ಶ್ರವಣ ಪರಿಸ್ಥಿತಿ ಹೇಳಿ, ನೀನು ಮನಸ್ಫೂರ್ತಿಯಾಗಿ ಶ್ರವಣನ ಪ್ರೀತಿಸಿದ್ರೆ ಬಂದು ಅವನ್ನ ಬದಲಾಯಿಸಿ ನಿನ್ನವನ್ನಾಗಿ ಮಾಡ್ಕೊ, ಇನ್ನು ನಿನ್ನ ಪ್ರೀತಿ ಗೆಲ್ಲೋದಕ್ಕೆ ಚಾನ್ಸ್ ಇದೆ, ಅದನ್ನು ಕಳ್ಕೊಳ್ತಿದೆಯೋ ಇಲ್ವೋ ಗೆಲ್ಸ್ಕೊಳ್ತೀಯೋ ನಿನ್ನ ಕೈಯಲ್ಲೇ ಇದೆ ಅದೆಲ್ಲ ಅಂತ ಸೀರಿಯಸ್ ಆಗಿ ಹೇಳಿ ಕಾಲ್ ಕಟ್ ಮಾಡಿದ್ರಿಂದ ಲಕ್ಕಿ ಎಗರಿ ತುಂಬ ಸಂತೋಷದಿಂದ ತನ್ನ ಪೇರೆಂಟ್ಸ್ ಜೊತೆ ಮುಂಚಿತವಾಗಿ ಶ್ರವಣ್ ಬಗ್ಗೆ ಹೇಳಿಬಿಟ್ಟು ಅವ್ರು ಒಪ್ಪದಿದ್ದರೂ ಬಲವಂತವಾಗಿ ಒಪ್ಪಿಸಿ ಅವನು ನನ್ನ ಜೀವನಕ್ಕೆ ಬಂದರೆ ನಿಜವಾಗಿಯೂ ನಾನು ಸಂತೋಷವಾಗಿರ್ತೀನಿ, ಮೇಲಾಗಿ ಶ್ರವಣ್ಣ ನಾನು ಪ್ರೀತಿಸ್ತಿದ್ದೀನಿ ಅಮ್ಮ ಅಪ್ಪ, ಅವನನ್ನು ಬಿಟ್ಟು ಇನ್ನೊಬ್ಬನ ಮದುವೆ ಆಗಲಾರೆ, ನಿಮ್ಮ ಮಗಳು ಸಂತೋಷವಾಗಿರಬೇಕಂದ್ರೆ ನನ್ನ ಪ್ರೀತಿಗೆ ಹೆಲ್ಪ್ ಮಾಡಿ ಅಂತ ಹೇಳಿದ್ರಿಂದ ಒಬ್ಬಳೇ ಮಗಳಾಗಿರೋದರಿಂದ ಇಷ್ಟ ಇಲ್ದಿದ್ರು ಒಪ್ಕೊಂಡ್ರು ಪಾಪ ಅವರು ಆ ಟೈಮ್ನಲ್ಲಿ. ಆಮೇಲೆ ಲಕ್ಷ್ಮಿ ಇಂಟರ್ವ್ಯೂಗಾಗಿ ಚೆಕ್ ಮಾಡಿದ್ಲು, ಆದರೆ ಕಂಪ್ನಿಯಲ್ಲಿ ಇನ್ನೂ ವೇಕೆನ್ಸೀಸ್ ಇಲ್ದಿದ್ದರಿಂದ ಸೈಲೆಂಟ್ ಆದಳು. ಬಟ್ ಪದೇ ಅಹಿರಾ ಜೊತೆ ಕಾಂಟ್ಯಾಕ್ಟ್ನಲ್ಲೇ ಇದ್ಲು ಅವಳು. ಹಾಗೆ ಇವಾಗ ಪ್ರೆಷರ್ ಆಗಿ ಜಾಯ್ನ್ ಆಗಿ ನೇರವಾಗಿ ಶ್ರವಣ್ ಟೀಮ್ನಲ್ಲಿ ಚಾನ್ಸ್ ಗಿಟ್ಟಿಸ್ಕೊಂಡಿದ್ದಾಳೆ. ಆದರೆ ಅದೆಲ್ಲವನ್ನು ದೇವ್ ಮಾಡಿಸಿದಾನೆ ಅಂತ ಯಾರೂ ಊಹಿಸಿರಲಿಲ್ಲ, ಕೊನೆಗೆ ಅಹಿರಾನೂ ಕೂಡ. ಅದೆಲ್ಲವನ್ನು ನೆನಪಿಸ್ಕೊಂಡು ಅಹಿರಾ ಮನಸ್ಸಿನಲ್ಲಿ ಅಮ್ಮಯ್ಯ ಇನ್ನು ಲಕ್ಷ್ಮಿ ಬಂದಿದ್ದಾಳೆ, ಆದ್ದರಿಂದ ನಾನು ಸ್ವಲ್ಪ ಪೀಸ್ಫುಲ್ಲಾಗಿ ಆರುಷ್ ಮೇಲೆ ಕಾನ್ಸಂಟ್ರೇಷನ್ ಮಾಡಬಹುದು, ಆರುಷ್ ನಿಜಕ್ಕೂ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾನೆ ಅಂತ ತಿಳ್ಕೊಳ್ಬೇಕು, ಜೈ ಅಣ್ಣಯ್ಯನನ್ನು ಕೇಳಬೇಕು, ಕೇಳಿದ್ರೆ ಹೇಳ್ತಾನ, ನಂಬಿಕೆ ಇಲ್ಲ ಅದು ತಿಳ್ಕೊಳ್ತೀನಿ, ಪಪ್ಪ ಕೂಡ ಹೆಲ್ಪ್ ಮಾಡ್ತಾರೆ ಕೇಳಿದ್ರೆ ಅಂತ ತನ್ನಲ್ಲಿ ತಾನು ಅಂದ್ಕೊಂಡ್ಳು. ಇಷ್ಟರಲ್ಲಿ ಲಕ್ಷ್ಮಿ ಶ್ರವಣ್ ಪಕ್ಕದಲ್ಲಿ ಕೂತು ಮಾತುಗಳನ್ನ ಶುರು ಮಾಡಿದ್ರಿಂದ ಶ್ರವಣ್ ಅಂತೂ ಕಿರಿಗೊಂಡು ಅಲ್ಲಿಂದ ಹೋಗ್ಬೇಕಂದ್ಕೊಂಡ. ಆದರೆ ಲಕ್ಷ್ಮಿ ಹಾಗೆ ಹೇಗೆ ಹೊರ್ಟೋಗ್ತೀಯ ಶ್ರವಣ್, ನನ್ನ ನೋಡಿ ಹೊರ್ಟೋಗ್ತೀಯ ಅಲ್ವ ನೀನು ಅಂತ ಅಳು ಮುಖ ಮಾಡಿದ್ರಿಂದ ಸೀನ್ ಮಾಡೋದಕ್ಕಾಗದೆ ಸೈಲೆಂಟ್ ಆಗಿಬಿಟ್ಟ. ಆಮೇಲೆ ಆರುಷ್ ಬಂದ ತಕ್ಷಣ ಲಕ್ಷ್ಮಿಯನ್ನು ಅಹಿರಾ ಪರಿಚಯ ಮಾಡಿದ್ಲು. ಲಕ್ಷ್ಮಿ ತಕ್ಷಣವೇ ಹಾಯ್ ಬಾವ ಅವರೇ ಅಂತ ವರಸೆ ಹಚ್ಚೋದು ಕೂಡ ನಡೆದು ಹೋಯಿತು. ಸಡನ್ನಾಗಿ ತನ್ನ ಲಕ್ಷ್ಮಿ ಬಾವ ಅವರೇ ಎಂದಿದ್ದಕ್ಕೆ ವಿಚಿತ್ರವಾಗಿ ನೋಡಿದ ಆರುಷ್, ಅದಕ್ಕಿಂತ ವಿಚಿತ್ರವಾಗಿ ನೋಡಿದ್ಲು ಅಹಿರಾ. ಪಕ್ಕದಲ್ಲೇ ಇದ್ದ ಶ್ರವಣಗೆ ಮಾತ್ರ ಭಾವ ಎಂಬ ಪದ ತನ್ನ ಮೈ ಮೇಲೆ ಪೆಟ್ರೋಲ್ ಸುರಿದು ಕಿಚ್ಚು ಹಚ್ಚಿದಂತ ಅನಿಸಿದ್ರಿಂದ ಕೋಪದಿಂದ ಲಕ್ಷ್ಮಿ ಕಡೆ ನೋಡ್ದ. ಮೂವರ ನೋಟಗಳನ್ನ ಗಮನಿಸಿದ ಲಕ್ಷ್ಮಿ, ಏನಾಯಿತು ಮೂವರು ನನ್ನ ಕಡೆ ಯಾಕೆ ನೋಡ್ತಿದ್ದೀರಿ, ನಾನೇದು ತಪ್ಪಾಗಿ ಮಾತಾಡಿದ್ನಾ, ನೀನು ನನಗೆ ಸಿಸ್ಟರ್ ವರಸೆ ಆಗ್ತೀಯ ತಾನೇ, ಸೊ ನಿನ್ನ ಗಂಡ ನನಗೆ ಭಾವ ತಾನೇ ಆಗೋದು, ಅದಕ್ಕೆ ಭಾವ ಅಂತ ಕರೆದು ತಪ್ಪಾ
ಅಂತ ಅಮಾಯಕಿ ಥರ ಕಣ್ಣುಗಳನ್ನ ಟಪ ಟಪ ಮಾಡಿಸ್ತಾ ಕೇಳಿದ್ಲು. ಆವಾಗಲೇ ಆರು ಶ್ರವಣ್ ಕಡೆ ನೋಡ್ದ. ಅಷ್ಟರಲ್ಲಿ ಶ್ರವಣ್ ಮುಖ ಕೆಂಪಗಾಗಿ ಹೋಗಿದ್ರಿಂದ ನಗ್ತಾ ಕರೆಕ್ಟಾಗಿ ಹೇಳಿದೆ, ಲಕ್ಕಿ ನೀನು ನಂಗೆ ತುಂಬ ಇಷ್ಟ ಆದೆ, ನೀನಿನ್ನು ಮುಂದೆ ನನ್ನ ಭಾವ ಅಂತಲೇ ಕರಿ ಅಂತ ಓರಿಯಾಗಿ ಶ್ರವಣ್ ಕಡೆ ನೋಡ್ತಾ ಹೇಳ್ದ. ಅಹಿರಾಗೆ ತಲೆ ಚಚ್ಕೊಳ್ಳೋದಕ್ಕಾಗದೆ ಮನಸ್ಸಿನಲ್ಲೇ ಲಕ್ಷ್ಮಿಯನ್ನು ಅನಾವಶ್ಯಕವಾಗಿ ಕರೆಸಿದ್ನೋ ಏನೋ, ಇವಳು ಗಾಯಕ್ಕೆ ಉಪ್ಪಾಗ್ತಿದ್ದಾಳಲ್ಲಪ್ಪ ಅಂದ್ಕೊಳ್ತಾ ಶ್ರವಣ್ ಜೊತೆ, ಶ್ರವಣ್ ಲಕ್ಷ್ಮಿ ಜಾಗ್ರತೆ ಗೊತ್ತು ತಾನೇ, ಅವಳು ತುಂಬಾ ಸೆನ್ಸಿಟಿವ್, ನಿನ್ನ ಟೀಮ್ನಲ್ಲಿ ಇರ್ತಾಳೆ, ಆದ್ದರಿಂದ ಸ್ವಲ್ಪ ಜಾಗ್ರತೆಯಾಗಿ ನೋಡ್ಕೋ, ಎಷ್ಟೇ ಆದರೂ ನನ್ನ ಫ್ರೆಂಡ್ ಅಲ್ವಾ ಅಂತ ಅಂದ್ಲು. ನೀನು ಹೇಳಬೇಕಾ, ನನಗೆ ಶ್ರವಣ್ ಮೇಲೆ ತುಂಬ ನಂಬಿಕೆ ಇದೆ, ನನ್ನ ತುಂಬ ಜಾಗ್ರತೆಯಾಗಿ ನೋಡ್ಕೊಳ್ತಾನೆ ಶ್ರವಣ್ ಅಂತ ಶ್ರವಣ್ ಕೈನ ಚುರುಕಾಗಿ ಹಿಡ್ಕೊಂಡು ಹೇಳಿದ ತಕ್ಷಣ ಶ್ರವಣ್ ಸುಟ್ಟು ಹಾಕುವಂಥ ಒಂದು ನೋಟ ಬೀರಿ ಲಕ್ಷ್ಮಿ ಕೈಯನ್ನು ಬದಿಗೆ ತಳ್ಳಿ ತಿನ್ನೋಣ ಬಾ ಅಂತ ಬೇಸ್ ವಾಯ್ಸ್ನಲ್ಲಿ ಅಂದ. ಅಹಿರಾ ಕಣ್ಗಳಿಂದಲೇ ಲಕ್ಷ್ಮಿಗೆ ಬಾಯಿ ಮುಚ್ಕೊಂಡು ಬಂದು ಕೆಲಸ ನೋಡು ಅನ್ನೋಕೆ ಸನ್ನೆ ಮಾಡಿ ಆರುಷ್ ಕಡೆ ನೋಡದೆ ಸೈಲೆಂಟಾಗಿ ಲಂಚ್ ಮಾಡಿದ್ಲು. ಎಲ್ಲರೂ ಲಂಚ್ ಸೈಲೆಂಟಾಗಿ ಕಂಪ್ಲೀಟ್ ಆದ ತಕ್ಷಣ ಲಕ್ಷ್ಮೀನ ಹೊರಡ್ತೀನಿ ಅಂತ ಬಾಯಿ ಹೇಳಿ ಅಹಿರಾಳನ್ನು ನಾರ್ಮಲ್ ಆಗಿ ತಪ್ಪಿಕೊಂಡು ಆರುಷ್ಗೆ ಶೇಕ್ ಹ್ಯಾಂಡ್ ನೀಡಿ ಶ್ರವಣ್ ಹತ್ರ ಬಂದ್ಲು. ತನಗೂ ಕೂಡ ಶೇಕ್ ಹ್ಯಾಂಡ್ಗೋಸ್ಕರ ಬಂದಿದ್ದಾಳೆ ಅಂತ ಅಂದುಕೊಂಡು ಕೈನ ಮುಂದೆ ಚಾಚುವಷ್ಟರಲ್ಲೇ ಲಕ್ಷ್ಮಿ ಶ್ರವಣ್ನ ಗಟ್ಟಿಯಾಗಿ ಅಪ್ಕೊಂಡು, ಐ ಆಮ್ ಸೋ ಎಕ್ಸೈಟೆಡ್ ಶ್ರವಣ್, ನಿನ್ನ ಅಡುಗೆಯಲ್ಲಿ ವರ್ಕ್ ಮಾಡೋದಕ್ಕೆ ನಾನು ಅಂತ ಹೇಳಿ ಹಿಂದೆ ತಿರುಗಿ ನೋಡದೆ ಓಟ್ ಹೋದರೆ ಅಹಿರಾ ನಗ್ತಾ ತನ್ನ ಕ್ಯಾಬಿನ್ಗೆ ಹೋದ್ಲು. ಆರುಷ್ ಶ್ರವಣ್ ಕಡೆ ನೋಡ್ತಾ ಶ್ರವಣ್ ಅಂತ ಹಾಗೆ ಸಾಗಿ ಹಾಕ್ತಾ ಕರೆದ. ಆಗಲೇ ಲಕ್ಷ್ಮಿ ನೀಡಿದ ಹಗ್ನಿಂದ ಶಾಕ್ಕಾಗಿ ಫ್ರೀಸ್ ಆಗಿದ್ದ ಶ್ರವಣ್ ಏನೋ ಅನ್ನೋ ಹಾಗೆ ನೋಡಿದ್ರೆ ಲಕ್ಕಿ ನಂಗೆ ತುಂಬ ಇಷ್ಟ ಆದಳು, ಅವಳು ನನ್ನ ಅಹಿರಾ ಗಂಡ ಅಂತ ಅಕ್ಸೆಪ್ಟ್ ಮಾಡಿ ಭಾವ ಅಂತ ಕರೆದಿದ್ದನ್ನು ಗಮನಿಸಿದ್ಯಾ ಅಂತ ಕನ್ನಿಂಗ್ ಸ್ಮೈಲಿಂದ ಹೇಳಿ, ಗಮನಿಸ್ದೆ ಹೇಗಿರ್ತೀಯ ಬಿಡು, ನಿನ್ನ ಮುಂದೆ ತಾನೇ ನಾವಿದ್ದದ್ದು ಅಂತ ನಗ್ತಾ ಹೇಳಿ ಆ ಉಪ್ಪಿಗೆ ಇನ್ನೂ ಸ್ವಲ್ಪ ನಿಂಬೆ ಹುಳಿ ಆ್ಯಡ್ ಮಾಡಿ ಓಟ್ ಹೋದರೆ ಶ್ರವಣ್ ಇರಿಟೇಟಿಂಗ್ ಆಗಿ, ಈ ಲಕ್ಕಿಗೆ ಸ್ವಲ್ಪ ಕೂಡ ಬ್ರೈನ್ ಇಲ್ಲ, ಹಾಗೆ ಹೇಗೆ ಆರುಷ್ ನನ್ನ ಭಾವ ಅಂತ ಕರೀತಾಳೆ ಇವಳು, ಏನು ನಡೀತು ಅಂತ ತಿಳ್ಕೊಳ್ಳೋದಿಲ್ವೇ, ಛೇ ಈ ಹುಡುಗಿ ಇವಾಗಲೇ ಬರಬೇಕಿತ್ತಾ, ಅಹಿರಾನನ್ನು ಮಿಸ್ ಮಾಡ್ಕೊಂಡಿದ್ದಾಳೆ ಅಂತ ಕೇಳ್ತಿದ್ದೆ, ಲಕ್ಷ್ಮಿ ಬರದೇ ಇದ್ದಿದ್ರೆ ಅವಳಿಗೂ ಹೇಳ್ತಿದ್ದೆ, ಅನಾವಶ್ಯಕವಾಗಿ ಎಲ್ಲವನ್ನ ನಾಶ ಮಾಡಿಬಿಟ್ಲು ಅಂತ ಅಂದ್ಕೊಳ್ತಾ ತನ್ನ ಕ್ಯಾಬಿನ್ಗೆ ಹೋದ. ಹಾಗೆ ಕೋಪದಿಂದ ಸಾಯಂಕಾಲದವರೆಗೆ ವರ್ಕ್ ಮಾಡಿದ ಅಹಿರಾಗೆ ತನ್ನ ತಂದೆಯಿಂದ ಮೆಸೇಜ್ ಬಂದಿದ್ದರಿಂದ, ಅಯ್ಯೋ ಇದೊಂದಿದೆ ಅಲ್ವಾ ಮರ್ತೇ ಹೋಗ್ಬಿಟ್ಟಿದ್ನಲ್ಲಪ್ಪ ಅಂತ ತಲೆ ಚಿಚ್ಕೊಂಡು ಹೊರಗೆ ಸೀರಿಯಸ್ ಆಗಿ ವರ್ಕ್ ಮಾಡ್ತಿರೋ ಆರುಷ್ನನ್ನು ಒಂದು ಸಲ ನೋಡಿ, ಆದರೂ ಆರುಷ್ಗೆ ನಾನೇ ಕೇಳಬೇಕು, ಹೇಳಲ್ಲ ನಾನು, ಬೇಕು ಅಂದ್ಕೊಂಡ್ರೆ ನನ್ನಿಂದ ಬರ್ತಾನೆ ಅಂದ್ಕೊಂಡು ಗಬಗಬನೆ ತನ್ನ ಥಿಂಗ್ಸ್ ಎಲ್ಲವನ್ನ ಪ್ಯಾಕ್ ಮಾಡಿ ವರ್ಕ್ ಸೇವ್ ಮಾಡಿ ಮ್ಯಾನೇಜರ್ಗೆ ತಾನು ನೀಡಬೇಕಾದ ರಿಪೋರ್ಟ್ ಕೂಡ ಮೇಲ್ ಮಾಡಿದ ಮೇಲೆ ಲ್ಯಾಪ್ಟಾಪನ್ನು ಶಟ್ ಡೌನ್ ಮಾಡಿ ಹೊರಗೆ ಬಂದಳು. ಆವಾಗ ಆಫೀಸ್ ಸ್ಟಾಫ್ ಕೂಡ ಹೋಗೋದಕ್ಕೆ ರೆಡಿ ಆಗ್ತಿದ್ದರಿಂದ ಆರುಷ್ ತಲೆ ತಿರುಗಿಸಿ ಅಹಿರಾ ಕ್ಯಾಬಿನ್ ಕಡೆ ನೋಡ್ದ, ಅವಳು ಕೂಡ ಹೊರಡ್ತಿದ್ದಾಳಾ ಇಲ್ವಾ ಅಂತ. ಆದರೆ ಅಷ್ಟರಲ್ಲೇ ಅಹಿರಾ ನಡ್ಕೊಂಡು ಲಿಫ್ಟ್ ಕಡೆ ಹೋಗ್ತಾ ಇರೋದನ್ನು ನೋಡಿ, ಇದೇನು ಈ ದಿನ ಇಷ್ಟೊಂದು ಬೇಗ ಹೋಗೋದಕ್ಕೆ ಎದ್ಬಿಟ್ಟಿದ್ದಾಳೆ, ನಾನು ಬಂದು ಕರೆದ್ರೆ ಮಾತ್ರ ಬರ್ತಿದ್ಲಲ್ವೇ ಅಂತ ತನ್ನಲ್ಲಿ ತಾನು ಅಂದ್ಕೊಳ್ತಾ ತನ್ನ ವರ್ಕ್ ಕೂಡ ಸೇವ್ ಮಾಡಿ ಸೈಲೆಂಟಾಗಿ ಅಹಿರಾ ಹಿಂದೆ ಹೊರಗೆ ಬಂದುಬಿಟ್ಟ ಅವನು ಕೂಡ. ಅಹಿರಾ ಹೊರಗೆ ಬರುವಷ್ಟರಲ್ಲೇ ಆಫೀಸ್ ಹೊರಗಡೆ ಕಾರ್ನಲ್ಲಿ ವೆಯ್ಟ್ ಮಾಡ್ತಾ ಇದ್ದ ದೇವ್ ಕೂಡ. ಅಹಿರಾ ಹಿಂದೆ ಬಂದ ಆರುಷ್ಗೆ ದೇವ್ ಕಾಣಿಸಿ, ಇವರೇನಿಲ್ಲಿ ಅಂತ ಅನುಮಾನದಿಂದ ಯೋಚಿಸ್ತಿರುವಾಗಲೇ ಅಹಿರಾ ಹೋಗಿ ನಗ್ತಾ ದೇವ್ ಕಾರ್ನಲ್ಲಿ ಕೂತ್ಕೊಂಡ್ಳು. ಅದನ್ನು ನೋಡಿ ಆರುಷ್ ಅಂತೂ ಬಗ 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 ಅಂತ ಉರಿಯೋ ಸೂರ್ಯನಂತೆ ಮುಂದಕ್ಕೆ ಹೆಜ್ಜೆ ಹಿಡಿಯೋದಕ್ಕೆ ಹೋಗುವಷ್ಟರಲ್ಲೇ ಶ್ರವಣ್ ಬೈಕ್ನಲ್ಲಿ ದೇವ್ ಹತ್ರ ಹೋಗಿ, ಮಾವಯ್ಯ ನೀವಾ, ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಕಿರುನಗುವಿನಿಂದ ಕೇಳಿದ ಕಾರ್ ವಿಂಡೋ ಒಳಗಿಂದ. ಚೆನ್ನಾಗಿದೆ ಶ್ರವಣ್, ನೀನು ಹೇಗಿದೆಯಾ ಅಂತ ಅವರ ಕಡೆ ನೋಡ್ತಿದ್ದ ಆರುಷ್ನನ್ನ ಒಂದು ಕಣ್ಣಲ್ಲಿ ಗಮನಿಸ್ತಾನೇ ಕೇಳ್ದ ದೇವ್. ಹಾಂ ಪರವಾಗಿಲ್ಲ ಮಾವಯ್ಯ, ಏನು ಅಹಿರಾಳನ್ನು ಕರ್ಕೊಂಡು ಹೋಗ್ತಿದ್ದೀರಿ, ನಂಗೆ ಗೊತ್ತು ಮಾವಯ್ಯ ನೀವು ಹೆಚ್ಚು ದಿನ ಅಹಿರಾಳನ್ನು ಆ ಶಾಟಿಸ್ಟ್ ಹತ್ರ ಇರಿಸಲಾರ್ರಿ ಅಂತ ನಾನು ಅಂದ್ಕೊಂಡಂತೆ ಮಾಡ್ತಿದ್ದೀರಾ, ತುಂಬ ಹ್ಯಾಪಿಯಾಗಿದೆ. ಹಾಗಿದ್ರೆ ಇವಾಗ ನಮಗೆ ಮದುವೆ ಮಾಡೋದಕ್ಕೆ ನಿಮ್ಗೆ ಯಾವುದೇ ರೀತಿ ಅಡ್ಡಿ ಇಲ್ಲ ತಾನೇ, ನೀವು ಹೇಳಿದ್ದೀರಲ್ಲ ಅಹಿರಾ ಆರುಷ್ನನ್ನು ಬಿಟ್ಟು ನಿಮ್ಮ ಮನೆಗೆ ಬರ್ತಾಳೋ ಆವಾಗ ನನ್ನ ಜೊತೆ ಮದುವೆ ಮಾಡ್ತೀನಿ ಅಂತ ನೀವು ಹೇಳಿದ್ರಿ,
ಸೊ ಇವಾಗ ಬಂದುಬಿಡ್ತಿದ್ದಾಳೆ, ಆದ್ದರಿಂದ ನನಗೆ ಅವಳಿಗೆ ಮದುವೆ ಮಾಡ್ತೀರಾ ಅಂತ ಕೇಳ್ದ ಶ್ರವಣ್. ಕತೆ ಮುಂದುವರಿಯುತ್ತೆ. ಹೆಚ್ಚಿನದಕ್ಕಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.